ಮಹಾಲಿಂಗೇಶ್ವರನ ಆ ಒಂದು ಪುನರ್ಪ್ರತಿಷ್ಠೆ ಅಷ್ಟಮಂದ ಬ್ರಹ್ಮಕಲಶ ಅಂತಕ್ಕಂಥದ್ದು ಅದು ಹತ್ತೂರಿನ ಭಕ್ತರ ಒಂದು ಸಂಭ್ರಮ ಸಡಗರ ಸಾಕಾರದೊಂದಿಗೆ ಭಾಳ ವೈಭವಪೂರ್ಣವಾಗಿ ನಡೀತಾ ಉಂಟು. ಬ್ರಹ್ಮಕಲಶ ಅಂದರೆ ನಾವು ಮಾರ್ಚ್ 30ರಿಂದ ನಾವು ಹೇಳ್ತೇವೆ. ನಿಜವಾದ ಪ್ರಕ್ರಿಯೆ ಈಗಲ್ಲ. ಕಳೆದ 1 ವರ್ಷದಿಂದ ಈ ಬ್ರಹ್ಮಕಲಶ ಪ್ರಕ್ರಿಯೆಗೆ ನಾವು ತೊಡಗಿಕೊಂಡವರೇ. ಅನುಜ್ಞಾ ಕಲಶ ಮಾಡಿಕೊಂಡು ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಂಡು ಇದಕ್ಕೊಂದು ಅಂತಿಮ ಸ್ಪರ್ಶ ಅಂದರೆ ಬ್ರಹ್ಮಕಲಶ. ಈ ಇಡೀ ಒಂದು ಒಟ್ಟು ಪ್ರಕ್ರಿಯೆ ಅದು ಜನರ ಒಂದು ಅತ್ಯುತ್ಸಾಹದ ಪಾಲ್ಗೊಳ್ಳುವಿಕೆ, ಅವರೊಂದು ಸೇವಾ ಸಮರ್ಪಣೆಯೊಂದಿಗೆ ನಡೀತಾ ಇದೆ ಅಂತ ಹೇಳಿ ಭಾಳ ಸಂತೋಷ ಪಡ್ತೇನೆ. ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಕಂಡು ಬಂದಿದೆ, ದೈವಾನುಕೂಲ ಇದೆ, ನೀವು ಇಳೀರಿ ಕೆಲಸ ಆಗ್ತದೆ ಅಂತೇಳಿ ದೇವರು ನಮಗೆ ಅಷ್ಟಮಂಗಲ ಪ್ರಶ್ನೆ ಮುಖಾಂತರ ತೋರಿಸಿಕೊಟ್ಟಿದ್ದರು. ಬ್ರಹ್ಮಶ್ರೀ ಕುಂಟುಕೊಡೆಯಲು ರಘುರಾಮದಂತೆಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಬ್ರಹ್ಮಕಲಶ ಕಾರ್ಯಕ್ರಮ ನಮ್ಮ ಸೀಮಿತ ತಂತ್ರಿಗಳು ಪರಂಪರಾನುಗತವಾಗಿ ಅವರು ನಮ್ಮ ಈ ದೇವಸ್ಥಾನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರ ಆಶೀರ್ವಾದ ಅನುಗ್ರಹ, ನಾಡಿನ ವಿವಿಧ ಸಂತರ ಮಠಾಧೀಶರ ಅನುಗ್ರಹ, ಹಾಗೆ ನಮ್ಮೊಂದು ಬಲವಾದ ಸಮಿತಿ ಶ್ರೀ ಶ್ಯಾಮ್ ಭಟ್ ನಮ್ಮ ಗೌರವಾಧ್ಯಕ್ಷರು, ಹಾಗೆ ಶ್ರೀ ಅರುಣ್ ಶ್ಯಾಮ್ ಮಾಜಿ ಹೈಕೋರ್ಟ್ ಅಡ್ವೊಕೇಟ್ ಜನರಲ್, ಹೈಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಅವರು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು. ಹಾಗೆ ಪದ್ಯಾಣದಲ್ಲಿ ಇದ್ದು ಪದ್ಯಾಣದಲ್ಲಿ ಹುಟ್ಟಿ ನೇಪಾಳದ ಪಶುಪತಿನಾಥ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರಾಗಿ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ಈ ಊರಿಗೆ ಕೀರ್ತಿಯಂತಹ ಪದ್ಯಾಣ ಶ್ರೀ ರಘುರಾಮಕಾರ ಅಂತ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ಹಾಗೆ ಪದ್ಯಾಣ ತಿಮ್ಮಣ್ಣ ಭಟ್ ಅಂತೇಳಿ ನಮ್ಮ ಈ ಊರಿನ ಹಿರಿಯರು, ಅವರು ಮತ್ತೋರ್ವ ಗೌರವಾಧ್ಯಕ್ಷರು. ಹೀಗೆ ಇವರೆಲ್ಲರ ಒಂದು ಚಿಂತನೆ, ಮಾರ್ಗದರ್ಶನ, ಸಹಕಾರದಿಂದ ನಮ್ಮ ಕಾರ್ಯಕರ್ತರ, ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರದ್ದು ಕೂಡ ಹಗಲಿರುಳು ಪರಿಶ್ರಮದಿಂದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತಾ ಇದೆ. ತಾವೆಲ್ಲ ನೋಡಿರ್ಬೋದು ಎಷ್ಟು ಸಂಭ್ರಮದಿಂದ. ಇದೊಂದು ಮನೆ ಕಾರ್ಯಕ್ರಮದಾಗಿ ಮಧ್ಯಾಹ್ನಕ್ಕೆ ಪದ್ಯಾಣ ಅಂತ ಹೇಳಿ ಒಂದು ವಾಡಿಕೆ. ಅಂದರೆ ಇದು ಎಲ್ಲಿಯೋ ಒಂದು ತಾವೆಲ್ಲೇ ಹೋಗಿ ಹೋಟೆಲ್ನಲ್ಲೋ ಅಥವಾ ಬೇರೊಂದು ಕ್ಷೇತ್ರದಲ್ಲಿ ಹೋಗಿ ಮಾಡುವಂಥದ್ದಲ್ಲ, ನಮ್ಮ ಮನೆಗೆ ಬಂದು ಒಂದು ಸಾರ್ವಜನಿಕ ಫಂಕ್ಷನ್ನಾಗಿ ಅನಿಸೋದಿಲ್ಲ, ಒಂದು ಮನೆ ಕಾರ್ಯಕ್ರಮದಾಗಿ ಅನ್ನಿಸ್ತದೆ. ಎಲ್ಲರ ಆದರಾತಿಥ್ಯ, ಎಲ್ಲರನ್ನು ಬಂದವರನ್ನು ವಿಚಾರಿಸುವುದು, ಬಾಯಾರಿಕೆ ವಿಚಾರಿಸುವಂಥದ್ದು, ಹೀಗೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ಸಾಗ್ತಾ ಇದೆ. ಮಹಾಲಿಂಗೇಶ್ವರನ ಹೂದೋಟ ಅಂತೇಳಿ ಅದು ಪದ್ಯಾಣ ಅಂತೇಳಿ ಎಲ್ಲರೂ ಹೇಳುವಂಥ ವಿಚಾರ. ಒಂದು ಸುಂದರ ಪ್ರಾಕೃತಿಕವಾದಂತಹ ಒಂದು ವಾತಾವರಣದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಸುಮಾರು 600 ವರ್ಷದ ಇತಿಹಾಸ. ನಮ್ಮ ಹಿರಿಯರಿಂದ ಇದನ್ನು ಬಳುವಳಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಪಾಲಿನ ದೊಡ್ಡ ಸೌಭಾಗ್ಯ ಇದು. ಈ ಶ್ರೀ ಮಹಾಲಿಂಗೇಶ್ವರನ ಸೇವೆಯನ್ನು, ಚರಣ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅದು ತಮ್ಮೆಲ್ಲರನ್ನ ಜೊತೆಗೂಡಿಸಿ ನಾವು ಮಾಡ್ತಕ್ಕಂಥ ಈ ಪುಣ್ಯ ಕಾರ್ಯದಲ್ಲಿ ಹತ್ತೂರಿನ ಭಕ್ತರು ಬರ್ತಾ ಇದ್ದಾರೆ. ಹಾಗೆ ಅತಿಥಿಗಳ ಮೂಲಕ ನಾವು ದೇವರನ್ನು ಕಾಣುವುದು, ಅತಿಥಿಗಳ ಸೇವೆಯನ್ನು ಮಾಡುವ ಮೂಲಕ ದೇವರನ್ನು ಕಾಣುವಂಥದ್ದು. ಅತಿಥಿ ದೇವೋಭವ ಅಂತ ಹೇಳ್ತೇವೆ. ಹಾಗಾಗಿ ಬಂದಂಥ ಅತಿಥಿಗಳನ್ನು ಸೇವೆ ಮಾಡುವ ಮೂಲಕ ಆ ಮಹಾಲಿಂಗೇಶ್ವರನ ಸೇವೆ ಆಯಿತು ಅಂತೇಳಿ ನಾವು ತಿಳ್ಕೊಳ್ಳುವಂಥ ಭಾವುಕ ಮಂದಿ ನಾವು. ಹಾಗಾಗಿ ಇನ್ನಷ್ಟು ಜನರು ನಾಲ್ಕು ಮಾರ್ಚ್ 6 ತನಕ ಬ್ರಹ್ಮಕಲಶ, 7ಕ್ಕೆ ವರ್ಷಾವಧಿ ಉತ್ಸವ, ಶ್ರೀ ಕ್ಷೇತ್ರಕ್ಕೆ ಬಂದು ಆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ನಮಗೂ ಆ ದೇವರ ಪ್ರಸಾದವನ್ನು, ಸಿರಿಮುಡಿಗನ್ನ ಪ್ರಸಾದವನ್ನು ಕೊಡಿಸಿ ಈ ಮಹಾಲಿಂಗೇಶ್ವರನ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಎಲ್ಲ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸರ್, ಇಲ್ಲೊಂದು ಮುಖ್ಯವಾಗಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಅಂದರೆ ಅದಕ್ಕಿಂತ ದೊಡ್ಡದಾಗಿ ನಡೆಯುವಂಥದ್ದು ಅನ್ನದಾನ ಸೇವೆ. ಹೌದು. ಈ ಅನ್ನದಾನ ಸೇವೆಯಲ್ಲಿ ಒಂದು ದಿನವೊಂದಕ್ಕೆ ಈಗ ಬ್ರಹ್ಮಕಲಶದ ಟೈಮಲ್ಲಿ ಎಷ್ಟು ಜನರಿಗೆ ಅನ್ನದಾನ ಸೇವೆ? ನಾವು ದಿನವೊಂದಕ್ಕೆ ಈಗ 2,000-3,000 ಜನ ಊಟ ಮಾಡ್ತಾ ಇದ್ದಾರೆ. ನಾಲ್ಕು ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಬ್ರಹ್ಮಕಲಶ 10,000-12,000 ಜನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದೊಂದು ಕರ್ನಾಟಕ ರಾಜ್ಯದ ಕೊನೆಯ ಗ್ರಾಮ ಇದು, ಹರೋಪಾಡಿ ಗ್ರಾಮ, ಅದು ಪದ್ಯಾಣ ಅಂತ. ಇನ್ನು ಕೇರಳ ಪ್ರಾರಂಭ ಆಗ್ತದೆ. ಇನ್ನು ಮೊನ್ನೆ ಕೇರಳದಲ್ಲಿ ಇಲೆಕ್ಷನ್ ನಡೀತಾ ಇತ್ತು. ಹಾಗಾಗಿ ಆ ಕಡೆಯಿಂದ ಭಾಗ ತುಂಬ ಕಡಿಮೆ ಇದ್ದರು. ಹಾಗೆ ಆ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಹಾಗೆ ದಿನವೊಂದಕ್ಕೆ 10,000-15,000 ನಾವು ಇನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಓಣೆಬೈಲು ಶಂಕರ ಭಟ್ರು ಅಂತೇಳಿ ನಮ್ಮ ಅಡುಗೆ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಭಾಳ ಸುಂದರವಾಗಿ ಚಂದ ರೀತಿಯಲ್ಲಿ ಅವರು ಅಡುಗೆ ಮಾಡಿ ಕೊಡ್ತಾ ಇದ್ದಾರೆ. ಬಂದ ಎಲ್ಲ ಭಕ್ತರಿಗೂ ಕೂಡ ಆ ಅನ್ನ ಪ್ರಸಾದ ಸಿಗೋದ್ರಲ್ಲಿ ಭಾಳ ಸಂತೋಷದಿಂದ ನಮ್ಮನ್ನು ಹರಿಸ್ತಾ ಇದ್ದಾರೆ. ಅವರು ಸಂತೋಷ ಊಟ ಒಳ್ಳೆಯದಾಗಿ ಅಂತ ಹೇಳಿದರೆ ಅದುವೇ ದೊಡ್ಡ ಒಂದು ಪ್ರಸಾದ ಅಂತ ನಾವು ತಿಳ್ಕೊಂಡಿದ್ದೇವೆ. ಸರ್, ಇನ್ನೊಂದು ದೇವಸ್ಥಾನದ ಬ್ರಹ್ಮಕಲಶದ ಇದರಲ್ಲಿ ಸ್ವಚ್ಛತೆ ಬಗ್ಗೆ. ಹೌದು, ಸ್ವಚ್ಛತೆ ದೇವರು ಅಂತ ನಾವು ತಿಳ್ಕೊಂಡವು. ನಾವು ಪದ್ಯಾಣ ಅಂದರೆ ಮಹಾಲಿಂಗೇಶ್ವರನ ಹೂದೋಟ ಅಂದರೆ ಇಲ್ಲಿ ನಾವು ನಟ್ಟು ಬೆಳೆಸಿದ ಹೂವಲ್ಲ, ಅದು ದೇವ ನಿರ್ಮಿತವಾದ ಹೂದೋಟ. ಇದೊಂದು ನ್ಯಾಚುರಲ್ ಫಾರೆಸ್ಟ್, ಇದು ನ್ಯಾಚುರಲ್ ಆಗಿ ಬೆಳೆದಂಥ ಒಂದು ಸ್ವಾಭಾವಿಕ ಪ್ರಕೃತಿ. ಈ ಪ್ರಕೃತಿಯಲ್ಲೇ ನಾವು ದೇವರನ್ನು ಕಾಣೋದು, ಪ್ರಕೃತಿಯಲ್ಲಿ ಲೀನನಾಗಿರುವಂಥ ಭಗವಂತನನ್ನು ನಾವು ಪೂಜಿಸುವಂಥದ್ದು. ಹಾಗಾಗಿ ಈ ಪ್ರಕೃತಿಯ ಅಂದಗೆಡದಾಗಿ ಪ್ರಕೃತಿಯೊಂದಿಗೆ ನಾವು ಬೆರೆತುಕೊಂಡು ಪೂಜಿಸಿದರೆ ಮಾತ್ರ ಆ ದೇವರು ನಮಗೆ ಒಲಿತಾನೆ ಅನ್ನುವಂಥ ಕಲ್ಪನೆ ನಮ್ಮದು. ನಮ್ಮ ಹಿರಿಯರು ಕಲಿಸಿಕೊಟ್ಟಂತಹ ದಾರಿ ಇದು.
ಆ ಪ್ರಕಾರವಾಗಿ ನಾವೆಲ್ಲ ನೋಡಿರ್ಬೋದು. ಈಗಾಗಲೇ 5 ದಿವಸದ ಕಾರ್ಯಕ್ರಮ ಆಯಿತು. ಬ್ರಹ್ಮಕಲಶ 5 ದಿವಸ ನಾವು ಹೇಳೋದು, 1 ವರ್ಷದಿಂದ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತಾ ಉಂಟು. 1 ವರ್ಷ ನಿರಂತರ ಅನ್ನದಾನ ನಡೀತಾ ಉಂಟು. ಶ್ರಮದಾನದವರಿಗೆ, ನಮ್ಮ ಕರಸೇವಕರಿಗೆ ತಿಂಡಿ ತೀರ್ಥಾದಿಗಳನ್ನು ನೀಡ್ತಾ ಇದ್ದೇವೆ. ಆದರೂ ತಾವು ಎಲ್ಲ ಈ ಪರಿಸರವನ್ನು ನೋಡಿರ್ಬೋದು ಎಷ್ಟು ಸ್ವಚ್ಛವಾಗಿದೆ ಅಂತೇಳಿ. ಇದು ನಮ್ಮ ರಕ್ತದಲ್ಲೇ ಬಂದಂಥ ಒಂದು ಗುಣ. ಪ್ರಕೃತಿಯ ಮೂಲಕ ದೇವರನ್ನು ಕಾಣುವಂಥ ನಾವು ಆ ಪ್ರಕೃತಿಯೊಂದಿಗೆ ದೇವರನ್ನು ಒಲಿಸುವಂಥ, ದೇವರನ್ನು ಭಜಿಸುವಂಥ ಈ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಸಂಘ ಸಂಸ್ಥೆ ಇದೆಲ್ಲ ಹೇಗೆ? ಬಹಳ ದೊಡ್ಡ ಒಂದು ಸಹಕಾರ ಇದೆ ನಮ್ಮ ಸಂಘ, ನಮ್ಮ ಈ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ. ಮುಖ್ಯವಾಗಿ ನಮ್ಮದೇ ಗ್ರಾಮದ ಒಡಿಯೂರು ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ಮತ್ತು ಅವರ ಇಡೀ ಒಡಿಯೂರು ದೇವಸ್ಥಾನ ಮತ್ತು ಅವರ ಸಂಘ ಸಂಸ್ಥೆಗಳು ಇದರಲ್ಲಿ ತೊಡಗಿಸಿಕೊಂಡಿವೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಬಹಳ ಅಭೂತಪೂರ್ವವಾದ ಬೆಂಬಲ ನಮ್ಮೊಂದಿಗೆ ಇಡೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಂತಿದೆ. ಪೂಜ್ಯ ಕಾವದರ ನಿರ್ದೇಶನ, ಹಾಗೆ ಧರ್ಮಸ್ಥಳ ಸ್ವಸಹಾಯ ಸಂಘಗಳು ದಿನನಿತ್ಯ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಈ ಸುತ್ತಮುತ್ತಲ ಎಲ್ಲ ಗ್ರಾಮದ ಹಲವಾರು ಸಂಘ ಸಂಸ್ಥೆಗಳು, ಸ್ವಯಂ ಸೇವಾ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳದವರು, ಹಲವಾರು ಭಜನಾ ಮಂದಿರಗಳು, ಸ್ತ್ರೀಶಕ್ತಿ ಸಂಘಗಳು, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಒಂದು 100ರ ಮೇಲಾಗುವುದು. ಅವರೆಲ್ಲ ಸ್ವಯಂ ಸ್ಫೂರ್ತಿಯಿಂದ ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಒಂದೊಂದು ಗ್ರಾಮಸ್ಥರು ಒಂದೊಂದು ದಿವಸ ಅಂತ ಜವಾಬ್ದಾರಿ ತೆಕ್ಕೊಂಡು ಇಡೀ ಬ್ರಹ್ಮಕಲಶ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಬಂದು ತಾವೇ ಇಲ್ಲಿ ಅವರು ನೀವು ಬಂದು ಆರಾಮದಲ್ಲಿ ದೇವರ ಸೇವೆಯನ್ನು ಮಾಡಿ, ಉಳಿದ ನಾವು ನೋಡ್ಕೊಳ್ತೇವೆ ಅಂತೇಳಿ ಇಡೀ ಜವಾಬ್ದಾರಿ ಅವರು ತೆಕ್ಕೊಂಡಿದ್ದಾರೆ. ನಮ್ಮ ಪಾಲಿನ ಸೌಭಾಗ್ಯ. ಇಂತಹ ಒಂದು ಸದ್ಭಾವನೆಯನ್ನು ಹೊಂದಿದಂತಹ ಭಕ್ತರನ್ನು ಜೊತೆಗೂಡಿ ಮಹಾಲಿಂಗೇಶ್ವರನ ಸೇವೆ ಮಾಡುವಂಥ ಆ ಒಂದು ಸೌಭಾಗ್ಯ ದೇವರು ಅನುಕೂಲ ಮಾಡಿದ್ದಾನೆ. ಅದಕ್ಕೋಸ್ಕರ ಆ ದೇವರನ್ನು ನಾವು ಎಷ್ಟು ಹೊಗಳಿದ್ರು ಸಾಲು. ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಧ್ಯಾಹ್ನ ಅಂತ ಹೇಳಿದರೆ ಅದೊಂದು ಕಲೆಯ ನೆಲೆ. ತಮಗೆಲ್ಲ ಗೊತ್ತಿರ್ಬೋದು, ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು. ಅದು ಮಧ್ಯಾಹ್ನದ ಒಂದು ಮಧ್ಯಾಹ್ನದ ಮುಖವಾಣಿ. ಅದು ಮಧ್ಯಾಹ್ನ ಅಂದರೆ ಯಕ್ಷಗಾನದ ತವರೂರು ಅಂತ ಹೇಳ್ತಾರೆ. ಹಲವಾರು ಮಂದಿ ಕಲಾವಿದರು ಇಲ್ಲಿ ಆಗಿ ಹೋಗಿದ್ದಾರೆ, ಕಲಾ ಪೋಷಕರಿದ್ದಾರೆ, ಮನೆಗಳಲ್ಲಿ ಕಲಾವಿದರು. ಸಂಗೀತ, ಸಾಹಿತ್ಯ, ಯಕ್ಷಗಾನದಲ್ಲಿ ಭಾಳ ದೊಡ್ಡ ಕೊಡುಗೆ ಇದೆ ಪದ್ಯಾಣವರು. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯಿಂದ ಬರೆದ ಪದ್ಯಾಣ ವೆಂಕಟೇಶ ಭಟ್ರು ಪದ್ಯಾಣದವರೇ. ಹಾಗೆ ದೇವಿ ಮಹಾತ್ಮೆಯನ್ನು ಶಿಕ್ಷಕನಕ್ಕೆ ಪ್ರಯೋಗದಂಥ ಮಾಂಬಾಡಿ ನಾರಾಯಣ ಭಗವತ್ ಪದ್ಯಾಣದವರು, ಪದ್ಯಾಣ ಗಣಪತಿ ಭಟ್ರು. ಕೇಳಲಿಕ್ಕೆ ಹೋದರೆ ಸಾವಿರಾರು ಮಂದಿಯಿಂದ 100 ಕಲಾವಿದರಿದ್ದಾರೆ. ಹಾಗಾಗಿ ಅದಕ್ಕೆ ಅನುರೂಪವಾಗುವಂತಹ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಸಭಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಜೋಡಿಸ್ಕೊಂಡಿದ್ದೇವೆ. ಬ್ರಹ್ಮಕಲಶ ಅಂದರೆ ಕೇವಲ ನಾವು ದೇವರನ್ನು ಗರ್ಭಗುಡಿಯಲ್ಲಿ ನೋಡೋ ಒಂದು ಮಂತ್ರ. ದೇವರನ್ನು ಪ್ರತಿಯೊಬ್ಬರ ಹೃದಯದಲ್ಲ ನೋಡುತ್ತೆ. ಪ್ರತಿಯೊಬ್ಬರ ಹೊಟ್ಟೆಯನ್ನು ತುಂಬಿಸೋದು ಮಾತ್ರ ಅಲ್ಲ, ಅವರ ಚಿಂತನೆಯನ್ನು, ಅವರ ಬುದ್ಧಿಯನ್ನು, ಅವರ ಹೃದಯವನ್ನು ತುಂಬಿಸುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ನಾವು ನಮ್ಮ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನೋಡಿರ್ಬೋದು. ಅದರಲ್ಲಿ ನಮ್ಮ ಏನು ಚಿಂತನೆಗಳಿದೆ, ನಮ್ಮ ಏನು ಉದ್ದೇಶಗಳಿದೆ, ಜನರಲ್ಲಿ ಯಾವ ರೀತಿಯ ಧಾರ್ಮಿಕ ವಾತಾವರಣ ಜಾಗೃತಿ ಉಂಟಾಗಬೇಕು, ಅದಕ್ಕೆ ಅನುಕೂಲಕರವಾದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚಿಂತನೆ ಕಾರ್ಯಕ್ರಮ ಮಾಡಿದ್ದೇವೆ. ಚಕ್ರವರ್ತಿ ಹುಲಿಬಿಲ್ಲು ನಾಳೆ 6ನೇ ತಾರೀಕು ಬರಲಿಕ್ಕಿದ್ದಾರೆ. ಆದಿತ್ಯ ಹನುಮಕ್ಕನವರು ಬರಲಿಕ್ಕಿದ್ದಾರೆ. ನಾನು ಅನೇಕ ಸಂತರು, ಸಾಧು ಸಂತುಗಳು ಇಲ್ಲಿ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ಇಡೀ ಊರಿನ ಒಂದು ಮಹೋತ್ಸವ ಅಂತ ಹೇಳ್ಬೋದು. ನಮ್ಮ ಕೃಷಿ 7ನೇ ತಾರೀಕಿಗೆ ಏನೋ ಒಂದು ಕಾರ್ಯಕರ್ತರನ್ನು ಸೇರಿಸಿ ಒಂದು ಕಾರ್ಯಕ್ರಮ. ನಮ್ಮ ಇಡೀ ಈ ಕಾರ್ಯಕ್ರಮದ ಬೆನ್ನೆಲುಬು ನಮ್ಮ ಕಾರ್ಯಕ್ರಮ. ಸಾಮಾನ್ಯವಾಗಿ ನದಿ ದಾಟಿದ ಮೇಲೆ ನಾವು ದೋಣಿಯನ್ನು ಮರೆತು ಬಿಡ್ತೇವೆ, ಎತ್ತರಕ್ಕೆ ಹತ್ತಿದ ಮೇಲೆ ಏಣಿಯನ್ನು ಮರೆತು ಬಿಡ್ತೇವೆ. ಮಧ್ಯಾಹ್ನದಲ್ಲಿ ಹಾಗಲ್ಲ, ಕಾರ್ಯಕರ್ತರೇ ನಮ್ಮ ನಾಯಕರು. ನಾವು ಯಾರು ನಾಯಕರು, ನಾವೇ ಕಾರ್ಯಕರ್ತರು. ನಮ್ಮ ಗೌರವಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ತಾವು ನೋಡಿರ್ಬೋದು ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತೇಳಿ. ಬಂದವರಿಗೆ ಅನ್ನ ಸಂತರ್ಪಣೆ ಮಾಡುವವರು, ಎಂಜಲು ತೆಗೆಯುವಂಥ ಕೆಲಸವನ್ನು ಕೂಡ ನಮ್ಮ ಇಡೀ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದರೆ ನಾವು ಕಾರ್ಯಕರ್ತರೊಂದಿಗೆ ಬೆರೆತುಕೊಂಡು ಕಾರ್ಯಕರ್ತರಲ್ಲಿ ಕೂಡ ನಾಯಕತ್ವವನ್ನು ರೂಪಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನಮ್ಮಲ್ಲಿ ಪದ್ಯದಲ್ಲಿ ಮೊದಲಿಂದ ಬಂದಿರುವಂಥದ್ದು. ಹಾಗಾಗಿ ಕಾರ್ಯಕರ್ತ ಸಮಾವೇಶ ಅಂತ ಹೇಳಿ ಮಾಡಿಕೊಂಡು ಆ ದಿವಸ ನಮ್ಮ ಕಾರ್ಯಕರ್ತರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಿತಿ ತೀರ್ಮಾನ ಮಾಡಿಕೊಂಡು ಆ ರೀತಿಯಾಗಿ 7ನೇ ತಾರೀಕು ಕಾರ್ಯಕ್ರಮ ಇದೆ. ಆ ದಿವಸ ನಮ್ಮ ಜಗದೀಶ್ ಕಾರಂತರ ಒಂದು ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದಕ್ಕೂ ತಾವೆಲ್ಲರೂ ಬರಬೇಕು. ಅದಂತರ ನಮ್ಮ ಧೂಮಾವತಿ ಕೊರತೆ ದೇವಗಳ ವರ್ಷಾವಧಿ ನೇಮೋತ್ಸವ ನಡೀಲಿಕ್ಕಿದೆ. ಅದು ಕೂಡ ಬಹಳ ಒಂದು ಕಾರಣಿಕದ ಶಕ್ತಿ. ಇಡೀ ಪದ್ಯವನ್ನು ನಾವು ಆರಾಧಿಸುವ ಎಲ್ಲ ಶಕ್ತಿಗಳು ಅತ್ಯಂತ ಕಾರಣಿಕವಾದ ಅತ್ಯಂತ ಶಕ್ತಿಯುತವಾದಂತಹ ಶಕ್ತಿಗಳು. ತಾವೆಲ್ಲರೂ ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಬೇಕು ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ. ಇನ್ನೊಂದು, ನಮ್ಮ ಈ ದೇವಸ್ಥಾನ ಮಾಗಣೆ, ಸೀಮೆ ಯಾವ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಈ ಪ್ರಶ್ನೆ ತಮ್ಮಲ್ಲಿ ನಮ್ಮ ಕಡೆ ಹಲವಾರು ಕಡೆ ಬಂತು. ನೋಡಿ, ದೇವರು ಎಲ್ಲ ಕಡೆ ಇದ್ದಾನೆ. ದೇವರನ್ನು ನಾವು ಎಲ್ಲ ಕಡೆ ನೋಡಿ, ಆದರೆ ನಮ್ಮ ಪದ್ಧತಿಗಳಲ್ಲಿ ನಾವು ಮಾಗಣೆ, ಸೀಮೆ, ಗ್ರಾಮ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅಂದರೆ ಆ ಗ್ರಾಮಸ್ಥರನ್ನು ಅಥವಾ ಸೀಮೆಯನ್ನು ಒಟ್ಟುಗೂಡಿಸಿಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಮಾಡಿದಂಥ ಪದ್ಧತಿ. ಅದರ ಅರ್ಥ ಹಳ್ಳಿ ಮೂಲರು ಸಣ್ಣ ಪುಟ್ಟ ದೇವಸ್ಥಾನಗಳು ಸಣ್ಣದು ಅಂತ ಅರ್ಥ ಅಲ್ಲ. ಎಲ್ಲ ದೇವಸ್ಥಾನಗಳು ದೊಡ್ಡದೇ.
ನಮಗೆ ತಿರುಪತಿ ಎಷ್ಟು ಶ್ರೇಷ್ಠವೋ, ಸುಬ್ರಹ್ಮಣ್ಯ ಎಷ್ಟು ಶ್ರೇಷ್ಠವೋ, ನಮ್ಮ ಊರಿನ ದೇವಸ್ಥಾನಗಳು, ನಮ್ಮ ಮನೆಯಲ್ಲಿರೋ ದೇವರ ಕೋಣೆ ಕೂಡ ಅಷ್ಟೇ ಶ್ರೇಷ್ಠ, ಅಷ್ಟೇ ಪವಿತ್ರ. ಯಾಕಂದ್ರೆ ನಾವು ನಿತ್ಯ ಕೈ ಮುಗಿದಲ್ಲಿ, ನಿತ್ಯ ಪ್ರಾರ್ಥನೆ ಮಾಡೋದಲ್ಲಿ. ಇದು ಪದ್ಯಾಣ ಮಹಾಲಿಂಗೇಶ್ವರ ಕ್ಷೇತ್ರ ಅಂತ ಹೇಳಿದರೆ ಇದು ಸೀಮೆಯ ಗ್ರಾಮದ ವ್ಯಾಪ್ತಿ ಬರುವುದಿಲ್ಲ. ನಮ್ಮ ಸೀಮೆಯ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನ, ಉಳ್ಳಾಲ್ತಿ ಪಂಚಲಿಂಗೇಶ್ವರ, ನಮ್ಮ ಇಡೀ ಸೀಮೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮ ದೇವಸ್ಥಾನ ಕರವಪಾಡಿಯಲ್ಲಿ ಹೊಗೆನಾಡು ಶ್ರೀ ಸಿದ್ಧರ ದೇವಸ್ಥಾನ, ನಮ್ಮ ಗ್ರಾಮ ದೈವ ಶ್ರೀ ಮಲರಾಯಿ ದೇವಸ್ಥಾನ ದೈವ, ಇಡೀ ಗ್ರಾಮವನ್ನು ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಪದ್ಯಾಣ ಅಂತಕ್ಕಂಥ ಊರಿನಲ್ಲಿ ನಮ್ಮ ಹಿರಿಯರು ಆರಾಧಿಸಿಕೊಂಡಂತಹ ನಮ್ಮ ಊರಿನಲ್ಲಿ ಧಾರ್ಮಿಕ ಜಾಗೃತಿ ಆಗಬೇಕು, ನಮ್ಮ ಊರಿನ ಮಕ್ಕಳು ಸುಸಂಸ್ಕೃತರಾಗಬೇಕು. ಅದಕ್ಕೆ ನಾವು ಒಟ್ಟು ಸೇರಲಿಕ್ಕೆ ಒಂದು ದೇವರ ಮನೆ ಅಂದರೆ ಎಲ್ಲರ ಮನೆ ಅದು. ಹಾಗಾಗಿ ಇಡೀ ಜಗತ್ತಿಗೆ ಭಾರತ ದೇವರ ಮನೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಹೇಗೆ ದೇವರ ಕೋಣೆ ಇದೆಯೋ ಹಾಗೆ ಇಡೀ ಜಗತ್ತಿಗೆ ಭಾರತ ಒಂದು ದೇವರ ಮನೆ. ಹಾಗೆ ನಮ್ಮ ಊರಿಗೊಂದು ದೇವರ ಮನೆ ಆಗಬೇಕು. ಆ ಊರಿನಲ್ಲಿ ದೇವರ ಸನ್ನಿಧಿ ನಾವೆಲ್ಲರೂ ಒಟ್ಟು ಸೇರಬೇಕು. ಗಂಡ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ, ಯಾವ ಜಾತಿ ಭೇದ ಬಿಟ್ಟು ತಾವು ಈಗ ಏನು ಸಾಮಾಜಿಕ ಸುಧಾರಣೆ ಅಂತ ಕೇಳ್ತೇವೆ, ಅದನ್ನು ನಮ್ಮ ಹಿರಿಯರು ನೂರಾರು ವರ್ಷಗಳ ಹಿಂದೆ ಮಾಡಿಕೊಂಡು ಬಂದಿದ್ದರು. ನಾವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ದೇವರನ್ನು ಸ್ತುತಿಸ್ತಾ ಇದ್ದೇವೆ. ಆ ದೇವರ ಅಡಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಆ ದೇವರನ್ನು ಸ್ತುತಿಸುವ ಮೂಲಕ ಒಂದೇ ಕೊಬ್ಬರಿಗೆಲ್ಲಿ ಬೇಯಿಸಿದ ಅನ್ನವನ್ನು ನಾವೆಲ್ಲರೂ ಸೇರಿ ಊಟ ಮಾಡಿದರೆ ಅದು ಪ್ರಸಾದ ಆಗ್ತದೆ. ಮನೆಯಲ್ಲೆಲ್ಲರಿಗೂ ಅನ್ನ ಉಂಟು, ಇಲ್ಲಿ ಸೇರಿ ನಾವು ಮಾಡಿದರೆ ಅದಕ್ಕೊಂದು ವಿಶೇಷವಾದ ಅರ್ಥ ಬರ್ತದೆ, ವಿಶೇಷವಾದ ಪಾವಿತ್ರ್ಯ ಬರ್ತದೆ. ಒಬ್ಬರಿಗೊಬ್ಬರು ಸಹಕಾರದಿಂದ ನಾವು ಜೀವನ ಮಾಡ್ತೇವೆ. ಪದ್ಯಾಣದ ನಾವೆಲ್ಲರೂ ಅತ್ಯಂತ ಸಂತೋಷದಿಂದ್ದೇವೆ. ಹಾಗಾಗಿ ಇದು ಅರ್ಥಾತ್ 100% ಇದು ಮಹಾಲಿಂಗೇಶ್ವರನ ಹೂತೋಟ. ಭಾಳ